ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ರಾಯಲ್ ರಂಬಲ್ ಪ್ರೀಮಿಯಂ ಲೈವ್ ಇವೆಂಟ್ ಬಗ್ಗೆ ಮಾತಾಡೋದಾದ್ರೆ ಇನ್ನು 11 ದಿನ ಮಾತ್ರ ಬಾಕಿ ಇದೆ ಈ ಬಾರಿಯ ರಾಯಲ್ ರಂಬಲ್ಗೆ. ಅಂಡ್ ಸೌದಿ ಅರೇಬಿಯಾದವರು ಸ್ಟೇಡಿಯಂನೇ ಸೃಷ್ಟಿ ಮಾಡ್ತಾ ಇದ್ದಾರೆ. ಅಂಡ್ ಆ ಒಂದು ಸೃಷ್ಟಿ ಎಲ್ಲಿ ತನಕ ಬಂದಿದೆ ಅಂತ ನೀವು ಇಲ್ಲಿ ನೋಡ್ತಾ ಇರಬಹುದು. ಸೀಟ್ಗಳನ್ನೆಲ್ಲದನ್ನು ಕೂಡ ಹಾಕೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಅಂಡ್ ಸ್ಟೇಜ್ ನ ಸ್ಟ್ರಕ್ಚರ್ನು ಕೂಡ ಅಲ್ಲಿ ರೆಡಿ ಮಾಡ್ತಾ ಇದ್ದಾರೆ. ಇನ್ನೂ ಕೂಡ ಕಂಪ್ಲೀಟ್ ಆಗಿಲ್ಲ. ಆದಷ್ಟು ಬೇಗ ಕಂಪ್ಲೀಟ್ ಆಗ್ಲಿ, ಸ್ಟೇಜ್ ನ ಒಂದು ಅದ್ಭುತವಾದ ಫೋಟೋ ನಮ್ಮ ಕೈಗೆ ಸಿಗ್ಲಿ ಅಂತ ಕೇಳ್ಕೊಳ್ಳೋಣ. ಅಷ್ಟೇ ಅಲ್ಲ, ನಾನು ರೀಸೆಂಟ್ ಆಗಿ ಈ ಒಂದು AI ಇಮೇಜ್ ನು ಕೂಡ ಇಂಟರ್ನೆಟ್ ಅಲ್ಲಿ ನೋಡಿದೆ. ಈ ಬಾರಿಯ ರಾಯಲ್ ರಂಬಲ್ ನಿಜವಾಗ್ಲೂ ಕೂಡ ನಮಗೆ ಈ ರೀತಿನೇ ನೋಡೋದಕ್ಕೆ ಸಿಗುತ್ತೆ ಅಂತ. ಇಲ್ಲಿ ನೀವು ನೋಡ್ತಾ ಇರಬಹುದು, ಡ್ರೂ ಮ್ಯಾಕೆಂಟೈರ್ ಹಾಗೆ ಸ್ಯಾಮಿ ಝೈನ್ ಅವರ ನಡುವೆ ಅನ್ಡಿಸ್ಪ್ಯೂಟೆಡ್ WWE ಚಾಂಪಿಯನ್ಶಿಪ್ ಗೆ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಬಟ್ ಸ್ಟೇಡಿಯಂ ಇನ್ನೂ ಕೂಡ ಕಂಪ್ಲೀಟ್ ಆಗಿಲ್ಲ. ಹಿಂದೆ ವರ್ಕರ್ಸ್ ಗಳು ಇನ್ನೂ ಕೂಡ ಸ್ಟೇಡಿಯಂ ನ ಬಿಲ್ಡ್ ಮಾಡ್ತಾ ಇದ್ದಾರೆ. ಲಿಟರಲಿ ಸ್ಯಾಮಿ ಝೈನ್ ಹಾಗೆ ಡ್ರೂ ಮ್ಯಾಕೆಂಟೈರ್ ಅವರ ಮ್ಯಾಚ್ ಅರ್ಧಂಬರ್ಧ ಸ್ಟೇಡಿಯಂ ಅಲ್ಲಿ ಆಗ್ತಾ ಇದೆ. ಅಂಡ್ ಸ್ಯಾಮಿ ಝೈನ್ ಅವರ ಬಗ್ಗೆ ಮಾತಾಡ್ತಿದೀವಿ ಅಂದ್ರೆ ಪ್ರಾಬಬ್ಲಿ ಆ ಒಂದು ಫ್ಯಾಟಲ್ 4-ವೇ ಮ್ಯಾಚ್ ನ ಸ್ಯಾಮಿ ಝೈನ್ ಅವರು ಕೂಡ ಗೆಲ್ಲೋ ಚಾನ್ಸಸ್ ಜಾಸ್ತಿ ಕಾಣಿಸ್ತಾ ಇದೆ. ಯಾಕಂದ್ರೆ ಸೌದಿ ಅರೇಬಿಯಾ ಹಾಗೆ ಸ್ಯಾಮಿ ಝೈನ್ ಅವರ ನಂಟು ಯಾವ ರೀತಿ ಇದೆ ಅಂತ ನಿಮಗೆ ಗೊತ್ತಿರಬಹುದು. ಬಟ್ ಸ್ಯಾಮಿ ಝೈನ್ ಅವ್ರಿಗಿಂತ ಜಾಸ್ತಿ ಇನ್ನೂ ಕೂಡ WWE ಅವರು ರ್ಯಾಂಡಿ ಆರ್ಟನ್ ಅವ್ರನ್ನೇ ಫೇವರ್ ಮಾಡ್ತಾ ಇದಾರಂತೆ. ಅಂದ್ರೆ ರ್ಯಾಂಡಿ ಆರ್ಟನ್ ಹಾಗೆ ಡ್ರೂ ಮ್ಯಾಕೆಂಟೈರ್ ಅವರ ಮ್ಯಾಚ್ ನೇ ನಾವು ಸೌದಿ ಅರೇಬಿಯಾದ ರಾಯಲ್ ರಂಬಲ್ ಅಲ್ಲಿ ಮಾಡಿಸೋಣ ಅಂತ. ಅಂಡ್ ಅದಕ್ಕೋಸ್ಕರನೇ ಸ್ಮ್ಯಾಕ್ ಡೌನ್ ನಲ್ಲೂ ಕೂಡ ನಮಗೆ ರ್ಯಾಂಡಿ ಆರ್ಟನ್ ಹಾಗೆ ಡ್ರೂ ಮ್ಯಾಕೆಂಟೈರ್ ಅವರ ಫೇಸ್ ಆಫ್ ನೋಡೋದಕ್ಕೆ ಸಿಗುತ್ತೆ. ಅವರ ನಡುವೆ WWE ಅವರು ಒಂದು ಸೆಗ್ಮೆಂಟ್ ನ ಮಾಡ್ತಾರೆ. ಏನೇ ಆಗ್ಲಿ, ರ್ಯಾಂಡಿ ಆರ್ಟನ್ ಹಾಗೆ ಸ್ಯಾಮಿ ಝೈನ್ ಇಬ್ಬರಲ್ಲಿ ಯಾರಾದ್ರೂ ಒಬ್ರು ರಾಯಲ್ ರಂಬಲ್ ಅಲ್ಲಿ ಡ್ರೂ ಮ್ಯಾಕೆಂಟೈರ್ ಅವ್ರನ್ನ ಫೇಸ್ ಮಾಡೋದಂತೂ 100% ಕನ್ಫರ್ಮ್. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಫಂಡಾಂಗೋ ಅವರ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು ಫಂಡಾಂಗೋ ಅವರು ಯಾರು ಅಂತ. ರೀಸೆಂಟ್ ಆಗಿ ಇವರ NXT ರಿಟರ್ನ್ ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ. ಇಲ್ಲ ರಿಟರ್ನ್ ಆಗಿದ್ದು ನಮ್ಮ ಟೈಲರ್ ಬ್ರೀಸ್ ಅವ್ರದ್ದು ರಿಟರ್ನ್ ಆಗಿದ್ದು, ಫಂಡಾಂಗೋ ಅಲ್ಲ. ಸೊ ಫಂಡಾಂಗೋ ಅವರು ಈಗ ಪ್ರೋ ರೆಸ್ಲಿಂಗ್ ಇಂದ ಅಫಿಷಿಯಲ್ ಆಗಿ ರಿಟೈರ್ಮೆಂಟ್ ನ ಅನೌನ್ಸ್ ಮಾಡಿದ್ದಾರೆ. ಏನೇ ಆಗ್ಲಿ, ಒಳ್ಳೆ ಅದ್ಭುತವಾದ ರನ್ ಕೊಟ್ಟಿದ್ರು, ಎಂಟರ್ಟೈನ್ಮೆಂಟ್ ಆದ್ರೂ ಕೊಟ್ಟಿದ್ರು ಇವರು ಬ್ರಿಜಾಂಗೋ ಜೊತೆ ಸೇರ್ಕೊಂಡು. ಅಂಡ್ ಈಗ ಇವರು ಅಫಿಷಿಯಲ್ ಆಗಿ ಪ್ರೋ ರೆಸ್ಲಿಂಗ್ ಇಂದ ರಿಟೈರ್ಡ್ ಆಗಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಟ್ರಿಪಲ್ ಎಚ್ ಅವರ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು, ಟ್ರಿಪಲ್ ಎಚ್ ಅವರ ಮೇಲೆ ಸಿಕ್ಕಾಪಟ್ಟೆ ಅಲಿಗೇಷನ್ಸ್ ಗಳು ಆಗಾಗ ಆಗ್ತಾ ಇರುತ್ತೆ. ಟ್ರಿಪಲ್ ಎಚ್ ಅವರು ಬ್ಲಾಕ್ ರೆಸ್ಲರ್ಸ್ ಗಳನ್ನ ಸಪೋರ್ಟ್ ಮಾಡ್ತಾ ಇಲ್ಲ, ಬ್ಲಾಕ್ ನ ಕಂಡ್ರೆ ಇವರಿಗೆ ಆಗೋದಿಲ್ಲ ಅಂತ. ರೀಸೆಂಟ್ ಆಗಿ ನಮ್ಮ MVP ಕೂಡ ಟ್ರಿಪಲ್ ಎಚ್ ಒಬ್ಬ ರೇಸಿಸ್ಟ್ ಅಂತ ಕಮೆಂಟ್ ನ ಕೊಟ್ಟಿದ್ರು. ಅಂಡ್ ಈಗ ಅದರಿಂದ ಎಲ್ಲ ತಪ್ಪಿಸ್ಕೊಳ್ಳೋದಕ್ಕೆ WWE ಅವರು ಹೊಸ ಸೂಪರ್ ಸ್ಟಾರ್ಸ್ ಗಳನ್ನ ಹೈರ್ ಮಾಡ್ಕೋತಾರಲ್ಲ, ಅಂದ್ರೆ ಕಾಲೇಜ್ಗಳಿಗೆ ಹೋಗಿ ತನ್ನ ಟ್ರೈನಿಂಗ್ ಕ್ಯಾಂಪಿಗೆ ಎಲ್ಲರನ್ನು ಕೂಡ ಕರ್ಕೊಂಡು ಬರ್ತಾರಲ್ಲ, ಇಲ್ಲಿ WWE ಅವರು ಜಾಸ್ತಿ ಬ್ಲಾಕ್ ರೆಸ್ಲರ್ಸ್ ಗಳ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದಾರಂತೆ. ಅಂಡ್ ಅದೇ ರೀತಿ ಬಾಡಿ ಬಿಲ್ಡರ್ಸ್ ಗಳ ಮೇಲೂ ಕೂಡ ಕಾನ್ಸಂಟ್ರೇಟ್ ಮಾಡ್ತಾ ಇದಾರಂತೆ. ನನಗಂತೂ ಈ ಒಂದು ಬ್ಲಾಕ್ ವೈಟ್ ಏನ್ ಸಂಬಂಧ ಅಂತ ಅನ್ಸುತ್ತೆ. ಯಾಕಂದ್ರೆ ಈಗ ನೋಡ್ತಾ ಇದ್ರೆ ಲಿಟರಲಿ ವಿನ್ಸ್ ಮಿಕ್ಮೆನ್ ಅವರ ಟೈಮ್ ಅಲ್ಲೂ ಕೂಡ ಇಷ್ಟೊಂದು ಬ್ಲಾಕ್ ರೆಸ್ಲರ್ಸ್ ಗಳಿಗೆ ಅವಕಾಶ ಸಿಗ್ತಾ ಇರಲಿಲ್ಲ. ಅಷ್ಟು ಅವಕಾಶ ನಮ್ಮ ಟ್ರಿಪಲ್ ಎಚ್ ಅವರು ಬ್ಲಾಕ್ ರೆಸ್ಲರ್ಸ್ ಗಳಿಗೆ ಕೊಡ್ತಾ ಇದ್ದಾರೆ. ಒಬಾ ಫೆಮಿ ಆಗಿರಬಹುದು, ಕಾರ್ಮೆಲೋ ಎಸ್ ಆಗಿರಬಹುದು, ಟ್ರಿಕ್ ವಿಲಿಯಮ್ಸ್ ಆಗಿರಬಹುದು, ಇವರೆಲ್ಲರೂ ಕೂಡ ಏನ್ ವೈಟ್ ರೆಸ್ಲರ್ಸ್ ಗಳ. ನಮ್ಮ ಬಿಯಾಂಕಾ ಬ್ಲೇಯರ್ ಎಲ್ಲಿ ನೋಡಿದ್ರು ಕೂಡ ಬ್ಲಾಕ್ ರೆಸ್ಲರ್ಸ್ ಗಳನ್ನೇ ನಮ್ಮ ಟ್ರಿಪಲ್ ಎಚ್ ಅವರು ತಗೊಂಡು ಬರ್ತಾ ಇದ್ದಾರೆ. ಸೊ ಬ್ಲಾಕ್ 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 ಮಯ ಆಗ್ತಾ ಇದೆ WWE. ನನ್ನನ್ನು ಕೂಡ ರೇಸಿಸ್ಟ್ ಅಂತ ಅನ್ಕೋಬೇಡಿ, ಬಟ್ ವಿನ್ಸ್ ಮಿಕ್ಮೆನ್ ಅವರ ಕಾಲಕ್ಕೆ ಕಂಪೇರ್ ಮಾಡಿದ್ರೆ ಈಗಲೇ ಬ್ಲಾಕ್ ರೆಸ್ಲರ್ಸ್ ಗಳಿಗೆ ಅವಕಾಶ ಜಾಸ್ತಿ ಸಿಗ್ತಾ ಇದೆ ಅನ್ನೋದು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಅಂಡ್ ಇನ್ನೂ ಕೂಡ ಟ್ರಿಪಲ್ ಎಚ್ ಅವರು ಬ್ಲಾಕ್ ರೆಸ್ಲರ್ಸ್ ಗಳನ್ನೇ ಹೈರ್ ಮಾಡ್ಕೋತಾ ಇದಾರಂತೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ನಮ್ಮ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಕೋಡಿ ರೋಡ್ಸ್ ಅವರು ತನ್ನ ಎಂಟ್ರಿನ ಮೊದಲನೇದಾಗಿ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ ಈ ಬಾರಿಯ ರಾಯಲ್ ರಂಬಲ್ಗೆ. ಲಿಟರಲಿ ಇದೇ ಮೊದಲನೇ ಬಾರಿಗೆ ಅಂತ ಅನ್ಕೋತೀನಿ. ಇನ್ನ ಬಾಕಿ ಉಳಿದಿರೋದು 11 ದಿನ ಬಾಕಿ ಉಳಿದಿದ್ರು ಕೂಡ ಕೋಡಿ ರೋಡ್ಸ್ ಅವರೇ ಅಫಿಷಿಯಲ್ ಆಗಿ ಕನ್ಫರ್ಮ್ ಆಗಿರೋದು ರಾಯಲ್ ರಂಬಲ್ಗೆ. ಇನ್ಯಾರನ್ನು ಕೂಡ WWE ಅವರು ಕನ್ಫರ್ಮ್ ಮಾಡಿಲ್ಲ. ಲಿಟರಲಿ ಕಳೆದ 5 ವರ್ಷದಿಂದ ನಾವು ನೋಡ್ಕೊಂಡು ಬಂದ್ರೆ ರಾಯಲ್ ರಂಬಲ್ಗೆ ಆಲ್ಮೋಸ್ಟ್ ಎಲ್ಲಾ ನೇಮ್ಗಳು ಕೂಡ ಕನ್ಫರ್ಮ್ ಆಗಿರೋದು. ಸರ್ಪ್ರೈಸ್ ಅಂತ WWE ಅವರು 2 ಸ್ಪಾಟ್ ಗಳನ್ನ ಮಾತ್ರ ಬಿಡೋರು. ಬಟ್ ಈಗ 29 ಸ್ಪಾಟ್ ಕೂಡ ಖಾಲಿ ಇದೆ. ಅಲ್ಲಿ ಯಾರ್ಯಾರು ಬರ್ತಾರೋ ಏನು ಕೂಡ ಗೊತ್ತಿಲ್ಲ. ಯಾವಾಗ WWE ಅವರು ಅದನ್ನೆಲ್ಲದನ್ನು ಕೂಡ ಫಿಲ್ ಮಾಡ್ತಾರೋ ಕಾದ್ ನೋಡ್ಬೇಕು. ಸದ್ಯಕ್ಕೆ ನಮ್ಮ ಕೋಡಿ ರೋಡ್ಸ್ ಅವರು ಅಫಿಷಿಯಲ್ ಆಗಿ ತನ್ನ ನೇಮ್ ನ ಈ ಬಾರಿಯ ರಾಯಲ್ ರಂಬಲ್ಗೆ ಕನ್ಫರ್ಮ್ ಮಾಡ್ಕೊಳ್ಳೋದ್ರ ಮುಖಾಂತರ ಅವರು ಗೆಲ್ಲೋ ಚಾನ್ಸಸ್ ಈಗ ಜಾಸ್ತಿ ಆಗಿದೆ ಅಂತಾನೆ ಹೇಳ್ಬೇಕು. ಅಂಡ್ ರೀಸೆಂಟ್ ಆಗಿ ನಮ್ಮ ಕೋಡಿ ರೋಡ್ಸ್ ಅವರ ಒಂದು ಟ್ವೀಟ್ ನ ಕೂಡ ನೀವು ನೋಡ್ತಾ ಇರಬಹುದು. ಅವರು ರಸಲ್ಮೇನಿಯಾ 40 ಟೈಮ್ ಅಲ್ಲಿ ರಾಯಲ್ ರಂಬಲ್ ನ ಗೆದ್ದಿದ್ರಲ್ಲ, ಆ ಒಂದು ಫೋಟೋನ ಅಪ್ಲೋಡ್ ಮಾಡಿದ್ದಾರೆ. ಅಂಡ್ ನಾನು ಈ ಬಾರಿ ಕೂಡ ರಾಯಲ್ ರಂಬಲ್ ಗೆ ರೆಡಿ ಆಗಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಅಂಡ್ ಈ ಬಾರಿ ನಮ್ಮ ಕೋಡಿ ರೋಡ್ಸ್ ಅವರು ಏನಾದ್ರು ರಾಯಲ್ ರಂಬಲ್ ನ ಗೆದ್ರೆ ನಿಜವಾಗ್ಲೂ ಅವರು ರಿಟರ್ನ್ ಆದಾಗಿಂದನೂ ಕೂಡ ಎಷ್ಟು ರಾಯಲ್ ರಂಬಲ್ ಅಲ್ಲಿ ಅವ್ರು ಇದಾರೋ ಆ ಎಲ್ಲಾ ರಾಯಲ್ ರಂಬಲ್ ಕೂಡ ಅವರು ಗೆದ್ದಂಗ ಅನ್ಸುತ್ತೆ. 2023ರ ರಾಯಲ್ ರಂಬಲ್ ಅಲ್ಲಿ ಇದ್ರು, ಆ ಒಂದು ರಾಯಲ್ ರಂಬಲ್ ನ ಗೆದ್ರು. 2024ರ ರಾಯಲ್ ರಂಬಲ್ ಅಲ್ಲಿ ಕೋಡಿ ರೋಡ್ಸ್ ಅವರು ಇದ್ರು, ಆ ಒಂದು ರಾಯಲ್ ರಂಬಲ್ ಕೂಡ ಗೆದ್ರು.
2025ರ ರಾಯಲ್ ರಂಬಲ್ ಅಲ್ಲಿ ಅವರು ಚಾಂಪಿಯನ್ ಆಗಿದ್ರು, ಅದಕ್ಕೋಸ್ಕರ ಆ ಒಂದು ಮ್ಯಾಚ್ ಅಲ್ಲಿ ಕಂಪೀಟ್ ಮಾಡಲಿಲ್ಲ. ಅಂಡ್ ಈಗ 2026ರ ರಾಯಲ್ ರಂಬಲ್ಗೆ ನಮ್ಮ ಕೋಡಿ ರೋಡ್ಸ್ ಅವರು ಇಳಿತಾ ಇದ್ದಾರೆ. ಸೊ ಈ ರಾಯಲ್ ರಂಬಲ್ನು ಕೂಡ ಅವ್ರು ಏನಾದ್ರು ಗೆದ್ರೆ ಸ್ಟಾಂಗ್ ಕೋಲ್ಡ್ ಸ್ಟೀವ್ ಆಸ್ಟನ್ ಅವರ ರೆಕಾರ್ಡ್ ಕೂಡ ಅವರು ರೀಚ್ ಮಾಡ್ತಾರೆ. ಅಷ್ಟೇ ಅಲ್ಲ, ಅವರು ರಿಟರ್ನ್ ಆದಾಗಿಂದನೂ ಕೂಡ ಕಂಪೀಟ್ ಮಾಡಿರ್ತಕ್ಕಂತಹ ಎಲ್ಲ ರಾಯಲ್ ರಂಬಲ್ ಅಲ್ಲೂ ಕೂಡ ಗೆದ್ದಿರ್ತಕ್ಕಂತಹ ರೆಕಾರ್ಡ್ ನ ಕೂಡ ನಮ್ಮ ಕೋಡಿ ರೋಡ್ಸ್ ಅವರು ತಂದಾಕಿಸ್ಕೊಳ್ತಾರೆ. ಕಂಟಿನ್ಯೂಸ್ ಆಗಿ 3 ರಾಯಲ್ ರಂಬಲ್ ನ ಗೆಲ್ತಾರೆ ಗುರು ನಮ್ಮ ಕೋಡಿ ರೋಡ್ಸ್ ಅವರು. ನಿಜವಾಗ್ಲೂ ಕೂಡ ಡಬ್ಲ್ಯೂ ಅವರು ಈ ಒಂದು ರೆಕಾರ್ಡ್ ನ ಕೋಡಿ ರೋಡ್ಸ್ ಅವರಿಗೆ ಕೊಡುತ್ತಾ ಅಂತ ಕಾದ್ ನೋಡಬೇಕು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ರತಕ್ಕಂಥದ್ದು ರೋಮನ್ ರೈನ್ಸ್ ಅವರ ರಸಲ್ ಮೇನಿಯಾ 42 ನ ಪ್ಲಾನ್ಸ್ ಬಗ್ಗೆ. ಲಿಟರಲಿ ಗೈಸ್, ರಸಲ್ ಮೇನಿಯಾ 42ಗೆ ಪ್ಲಾನ್ಸ್ ಗಳು ಎಷ್ಟು ಚೇಂಜ್ ಆಗ್ತಾ ಇದೆ ಅಂದ್ರೆ ಇದ್ರ ಮೇಲ್ಗಡೆನೆ ಒಂದು ರಸಲ್ ಮೇನಿಯಾನ ಸೃಷ್ಟಿ ಮಾಡಬಹುದು, ಆ ರೀತಿ ಆಗ್ತಾ ಇದೆ. ಸದ್ಯಕ್ಕೆ ಅಪ್ಡೇಟ್ಗಳು ಬರ್ತಿರೋ ಪ್ರಕಾರ ಈಗ ಟ್ರಿಪಲ್ ಎಚ್ ಅವರು ರೋಮನ್ ರೈನ್ಸ್ ಅವರ ರಸಲ್ ಮೇನಿಯಾ ಪ್ಲಾನ್ಸ್ ನ ಸ್ಕ್ರಾಚ್ ಇಂದ ರೆಡಿ ಮಾಡ್ತಾ ಇದಾರಂತೆ. ಇನ್ನೂ ಕೂಡ ರೋಮನ್ ರೈನ್ಸ್ ಎಷ್ಟು ರಸಲ್ ಮೇನಿಯಾನ ಮೈನ್ ಇವೆಂಟ್ ಮಾಡಿರ್ತಕ್ಕಂತಹ ವ್ಯಕ್ತಿ, ಅವರಿಗೇನೆ ಈಗ ಪ್ಲಾನ್ಸ್ ಇಲ್ಲ ಅಂದ್ರೆ ನಮ್ಮ ಟ್ರಿಪಲ್ ಎಚ್ ಅವರ ದೃಷ್ಟಿಕೋನದಲ್ಲಿ ರೋಮನ್ ರೈನ್ಸ್ ಅವ್ರನ್ನ ಈಗ ಅವರು ಎಲ್ಲಿ ಇಡ್ತಾ ಇದ್ದಾರೆ ಅಂತ ಸ್ವಲ್ಪ ನೀವು ಥಿಂಕ್ ಮಾಡಿ. ಲಿಟರಲಿ ಟ್ರಿಪಲ್ ಎಚ್ ಅವರಿಗೆ ಕೋಡಿ ರೋಡ್ಸ್ ಅವರು ಬೇಕು. ಇದಕ್ಕೆ ಪುಷ್ಟಿ ಕೊಡೋ ರೀತಿ ಕೋಡಿ ರೋಡ್ಸ್ ಅವರೇ ಡಿಮ್ಯಾಂಡ್ ಮಾಡಿದ್ರಂತೆ ಟ್ರಿಪಲ್ ಎಚ್ ಅವರ ಬಳಿ ಹೋಗಿ, ನಾನು ರಸಲ್ ಮೇನಿಯಾದಲ್ಲಿ ಆಸ್ ಚಾಂಪಿಯನ್ ಎಂಟ್ರಿನ ಕೊಡೋದಿಲ್ಲ, ಬದಲಿಗೆ ಟೈಟಲ್ ನ ಚೇಸ್ ಮಾಡಬೇಕು, ಇದು ನನ್ನ ಸ್ಟೋರಿ ಆಗಬೇಕು ಅಂತ. ಅಂಡ್ ಆ ಒಂದು ವಿಚಾರಕ್ಕೆನೆ ನಮ್ಮ ಕೋಡಿ ರೋಡ್ಸ್ ಅವರು ಈಗ ಡ್ರೂ ಮ್ಯಾಕೆಂಟೈರ್ ಅವರ ವಿರುದ್ಧ ಚಾಂಪಿಯನ್ಶಿಪ್ ನ ಸೋತಿದ್ದು. ಅದು ಕೂಡ ಯಾವ ರೀತಿ ಸೋತ್ರು, ಕೋಡಿ ರೋಡ್ಸ್ ಅವರು ವೀಕ್ ಆಗಬಾರ್ದು ಆ ರೀತಿ ಸೋತ್ರು. ಈಗ ತನ್ನನ್ನು ತಾನು ರಾಯಲ್ ರಂಬಲ್ಗೆ ಡಿಕ್ಲೇರ್ ಕೂಡ ಮಾಡ್ಕೊಂಡಿದ್ದಾರೆ. ಸೊ ರಸಲ್ ಮೇನಿಯಾದಲ್ಲಿ ಕೋಡಿ ರೋಡ್ಸ್ ಅವರಂತೂ ಚಾಂಪಿಯನ್ಶಿಪ್ ಮ್ಯಾಚ್ ಅಲ್ಲಿ ಇರ್ತಾರೆ, ಬಟ್ ಅವರು ಚಾಲೆಂಜರ್ ಆಗಿ ಹೋಗ್ತಾರೆ. ಸೊ ನಮ್ಮ ಕೋಡಿ ರೋಡ್ಸ್ ಅವರ ಆಸೆನ ಡಬ್ಲ್ಯೂ ಅವರು ಈಡೇರಿಸ್ತಾ ಇದ್ದಾರೆ. ಬಟ್ ವಾಟ್ ಅಬೌಟ್ ರೋಮನ್ ರೈನ್ಸ್ ಅವರ ಪ್ಲಾನ್ಸ್ ಗಳೇನಾಯ್ತು? ಎಸ್, ನಮ್ಮ ಟ್ರಿಪಲ್ ಎಚ್ ಅವರಿಗೆ ಕೋಡಿ ರೋಡ್ಸ್ ಆಗಿ ರೋಮನ್ ರೈನ್ಸ್ ಅವರ ಮ್ಯಾಚ್ ಮಾಡಿಸೋದು ಕೂಡ ಇಷ್ಟ ಇಲ್ವಂತೆ. ಯಾಕಂದ್ರೆ ಟ್ರಿಪಲ್ ಎಚ್ ಅವರಿಗೆ ಅನ್ಸುತ್ತಂತೆ 4 ವರ್ಷದಲ್ಲಿ ಕಂಟಿನ್ಯೂಸ್ ಆಗಿ 3 ರಸಲ್ ಮೇನಿಯಾದಲ್ಲಿ ಇವರಿಬ್ಬರ ಮ್ಯಾಚ್ ಮಾಡಿಸೋದು ಸರಿ ಇಲ್ಲ ಅಂತ. ಲಿಟರಲಿ ಎಷ್ಟು ಪ್ಲಾನ್ಸ್ ಗಳನ್ನ ನೀವು ಚೇಂಜ್ ಮಾಡ್ತಾ ಇದ್ರೆ ನನಗಂತೂ ಅರ್ಥ ಆಗ್ತಾ ಇಲ್ಲ. ಇದ್ರ ಬಗ್ಗೆ ಡೆಡಿಕೇಶನ್ ಆಗಿ ವಿಡಿಯೋ ಬರುತ್ತೆ. ಸದ್ಯಕ್ಕೆ ನಮ್ಮ ಟ್ರಿಪಲ್ ಎಚ್ ಅವರು ರೋಮನ್ ರೈನ್ಸ್ ಅವ್ರಿಗೋಸ್ಕರ ಈಗ ರಸಲ್ ಮೇನಿಯಾ 42 ಪ್ಲಾನ್ಸ್ ನ ಸ್ಕ್ರಾಚ್ ಇಂದ ರೆಡಿ ಮಾಡ್ತಾ ಇದಾರಂತೆ. ಇನ್ನೇನ್ ರಸಲ್ ಮೇನಿಯಾ ಬಂತು ಗುರು, ಒಂದು ಪ್ರಾಪರ್ ಸ್ಟೋರಿ ಲೈನ್ ನ ಬಿಲ್ಡ್ ಮಾಡಬೇಕು ಅಂದ್ರೆ ನೀವು ಮುಂಚೆನೆ ರೆಡಿ ಮಾಡಿ ಇಟ್ಕೊಂಡಿರಬೇಕು. ಇದಕ್ಕೇನೆ ನಮಗೆ ಟ್ರಿಪಲ್ ಎಚ್ ಅವ್ರನ್ನ ಕಂಡ್ರೆ ಸಿಕ್ಕಾಪಟ್ಟೆ ಉರಿಯೋದು. ಎಲ್ಲದನ್ನು ಕೂಡ ಎಂಡಿಂಗ್ ಮೂಮೆಂಟ್ ಅಲ್ಲಿ ಬಂದು ಚೇಂಜ್ ಮಾಡಿ ಹಾಕ್ಬಿಡ್ತಾರೆ, ಸ್ಟೋರಿ ಲೈನ್ ಗೆ ಕನೆಕ್ಷನ್ ಕೊಡೋದಿಲ್ಲ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ರತಕ್ಕಂಥದ್ದು ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರ ಬಗ್ಗೆ. ರೀಸೆಂಟ್ ಆಗಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರೇನಾದ್ರೂ ರಾಕ್ ಅವ್ರನ್ನ ಟೀಸ್ ಮಾಡ್ತಾ ಇದಾರ, ರಾಕ್ ಅವರ ರಿಟರ್ನ್ ನ ಟೀಸ್ ಮಾಡ್ತಾ ಇದಾರ, ಅಥವಾ ರಾಕ್ ಅವರು ಮಾಡಿದಂತಹ ಕೆಲಸನ ನಾನಿವಾಗ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾ ಇದಾರ, ನನಗಂತೂ ಅರ್ಥ ಆಗ್ತಾ ಇಲ್ಲ. ಒಟ್ನಲ್ಲಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರ ಈ ಒಂದು ಟ್ವೀಟ್ ನ ನೀವು ಇಲ್ಲಿ ನೋಡ್ತಾ ಇರಬಹುದು. ಟೇಕ್ ಕೋಡಿಸ್ ಬೆಲ್ಟ್ ಟಿಕ್ ಮಾರ್ಕ್ ಇದೆ, ಟೇಕ್ ಕೋಡಿಸ್ ಪೈರೋ ಟಿಕ್ ಮಾರ್ಕ್ ಇದೆ, ಟೇಕ್ ಕೋಡಿ ಸೋಲ್ ಸೂನ್ ಅಂತ ಇದೆ. ಅಂದ್ರೆ ನಾನು ಕೋಡಿ ರೋಡ್ಸ್ ಅವರ ಚಾಂಪಿಯನ್ಶಿಪ್ ನ ತಗೊಂಡಿದ್ದೀನಿ, ನಾನು ಕೋಡಿ ರೋಡ್ಸ್ ಅವರ ಪೈರೋನ ತಗೊಂಡಿದ್ದೀನಿ, ಅಂಡ್ ಆದಷ್ಟು ಬೇಗ ಕೋಡಿ ರೋಡ್ಸ್ ಅವರ ಸೋಲ್ ಕೂಡ ತಗೋತೀನಿ ಅಂತ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರ ಕಡೆಯಿಂದ ರ್ಯಾಂಡಮ್ ಟ್ವೀಟ್ ನಮಗೆ ಇಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಲಿಟರಲಿ ಡ್ರೂ ಮ್ಯಾಕೆಂಟೈರ್ ಅವರು ಸ್ಮ್ಯಾಕ್ ಡೌನ್ ನಲ್ಲಿ ಹೇಳಿದ್ರು ಕೋಡಿ ರೋಡ್ಸ್ ಅವರಿಗೆ ನನ್ನ ಚಾಂಪಿಯನ್ಶಿಪ್ ಗೆ ರಿಮ್ಯಾಚ್ ಸಿಗೋದಿಲ್ಲ ಅಂತ. ಅಂಡ್ ಈಗ ಕೋಡಿ ರೋಡ್ಸ್ ಅವರ ಕುರಿತಾಗಿ ಈ ಒಂದು ಟ್ವೀಟು ಎಲ್ಲೋ ವಿಚಿತ್ರ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ರಾಕ್ ಅವರು ಕೋಡಿ ರೋಡ್ಸ್ ಅವರ ಸೋಲ್ ನ ಕೇಳಿದ್ರು, ಬಟ್ ಕೋಡಿ ರೋಡ್ಸ್ ಅವರು ರಾಕ್ ಅವರಿಗೆ ತನ್ನ ಸೋಲ್ ನ ಕೊಟ್ಟಿರಲಿಲ್ಲ. ಅಂಡ್ ಈಗ ಡ್ರೂ ಮ್ಯಾಕೆಂಟೈರ್ ಅವರು ಹೇಳ್ತಾ ಇದ್ದಾರೆ ನಾನು ಕೋಡಿ ರೋಡ್ಸ್ ಅವರ ಸೋಲ್ ನ ತಗೋತಾ ಇದ್ದೀನಿ ಅಂತ. ಸೊ ಡಬ್ಲ್ಯೂ ಅವರು ಈಗ ರಾಕ್ ಅವರ ಲಿಂಕ್ ಏನಾದ್ರೂ ತಗೊಂಡು ಬರ್ತಾ ಇದಾರೆ, ಯಾಕಂದ್ರೆ ಮುಂದಿನ ವರ್ಷ ರಸಲ್ ಮೇನಿಯಾ ಬರ್ತಾ ಇದೆ, ಅದಕ್ಕೆ ಏನಾದ್ರೂ ಡಬ್ಲ್ಯೂ ಅವರು ಪ್ಲಾನ್ಸ್ ಗಳನ್ನ ಈ ರೀತಿ ಪ್ರಾರಂಭ ಮಾಡ್ತಾ ಇದಾರೆ ಏನು ಕೂಡ ಗೊತ್ತಿಲ್ಲ. ಒಟ್ಟಿನಲ್ಲಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಈಗ ರಾಕ್ ಅವರು ಅರ್ಧಕ್ಕೆ ನಿಲ್ಲಿಸಿದಂತಹ ಕೆಲಸನ ನಾನು ಮಾಡ್ತಾ ಇದ್ದೀನಿ ಅಂತ, ಕೋಡಿ ರೋಡ್ಸ್ ಅವರ ಚಾಂಪಿಯನ್ಶಿಪ್ ನ ತಗೊಂಡಿದ್ದೀನಿ, ಕೋಡಿ ರೋಡ್ಸ್ ಅವರ ಪೈರೋನ ತಗೊಂಡಿದ್ದೀನಿ, ಅಂಡ್ ಆದಷ್ಟು ಬೇಗ ಕೋಡಿ ರೋಡ್ಸ್ ಅವರ ಆತ್ಮನ ನಾನು ತಗೋತೀನಿ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ರಾಕ್ ಅವ್ರ ಏನಾದ್ರೂ ಕಳಿಸಿದಾರೆ ಡ್ರೂ ಮ್ಯಾಕೆಂಟೈರ್ ಅವ್ರನ್ನ ಹೋಗು ಕೋಡಿ ರೋಡ್ಸ್ ಅವರ ಆತ್ಮನ ತಗೋ ಅಂತ, ಏನು ಕೂಡ ಗೊತ್ತಿಲ್ಲ. ಒಟ್ಟಿನಲ್ಲಿ ಈ ಒಂದು ಸ್ಟೋರಿ ಲೈನ್ ಏನಾದ್ರೂ ಡಬ್ಲ್ಯೂ ಅವರು ಕನೆಕ್ಟ್ ಮಾಡಿದ್ರೆ ಅದ್ಭುತವಾಗಿರುತ್ತೆ. ನಿಮ್ಗೆ ಅನ್ಸುತ್ತೆ ಗೈಸ್ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.